ಬ್ರೇಕ್ ನಂತರ ಮತ್ತೆ ಸ್ವಾಗತ. ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಗರ್ಭಾವಸ್ಥೆ ಅಂದರೆ ತಾಯಿಯ ಗರ್ಭದೊಳಗೆ ಮಗು ಬೆಳೆಯುವ ಅವಧಿ. ಇದು ಗರ್ಭಧಾರಣೆಯಿಂದ ಪ್ರಾರಂಭವಾಗಿ ಜನನದವರೆಗೂ ಇರುತ್ತೆ. ಮಾನವರಲ್ಲಿ ಈ ಹಂತವು ಸಾಮಾನ್ಯವಾಗಿ ಸುಮಾರು 40 ವಾರಗಳವರೆಗೆ ಇರುತ್ತೆ ಮತ್ತು ಇದನ್ನು ಜೀವನದ ಅತ್ಯಂತ ನಿರ್ಣಾಯಕ ಹಂತಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಗರ್ಭಾವಸ್ಥೆಯಲ್ಲಿ ಮಗುವಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅಡಿಪಾಯವನ್ನು ಸ್ಥಾಪಿಸಲಾಗುತ್ತೆ. ಇದು ಸರಿಯಾದ ಆರೈಕೆ, ಪೋಷಣೆ ಮತ್ತು ವೈದ್ಯಕೀಯ ಆರೈಕೆಯನ್ನ ಅತ್ಯಗತ್ಯಗೊಳಿಸುತ್ತೆ. ಹಾಗಿದ್ರೆ ಗರ್ಭಾವಸ್ಥೆ ಸಂದರ್ಭದಿಂದ ಮಗು ಬೆಳವಣಿಗೆ ಆಗೋವರೆಗೂ ಯಾವ ರೀತಿಯಾಗಿ ಆರೈಕೆ ಇರಬೇಕು? ಪ್ರಸವ ಪೂರ್ವ ಆರೈಕೆ, ಪೋಷಕರ ಅಭ್ಯಾಸಗಳಂತಹ ಅಂಶಗಳು ಮಗುವಿನ ಬೆಳವಣಿಗೆಯನ್ನ ಹೇಗೆ ರೂಪಿಸುತ್ತವೆ ಎಂಬುದನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಬೆಂಗಳೂರಿನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಕಾಮಿನಿ ರಾವ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಡಾಕ್ಟರ್, ಬಹುಮುಖ್ಯವಾಗಿ ಈ ಗರ್ಭಾವಸ್ಥೆ ಅನ್ನುವಂಥ ಸ್ಟೇಜ್ ಏನಿದೆ ತುಂಬಾನೇ ಸೂಕ್ಷ್ಮ ಅಂತಾನೆ ಹೇಳ್ಬೋದು, ಅಂದರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ. ಸೊ ಯಾವ ಕಾರಣಕ್ಕಾಗಿ ಈ ಒಂದು ಪೀರಿಯಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳೋದಾದ್ರೆ? ಪ್ರತಿಯೊಂದು ಗರ್ಭಿಣಿ ನಮ್ಮ ಹತ್ರ ಬಂದಾಗೆ ಅವ್ರು ಹೇಳ್ತಾರೆ, ನನ್ನ ಮಗು ಚೆನ್ನಾಗಿರುತ್ತಾ, ಆರೋಗ್ಯವಾಗಿರುತ್ತಾ, ಬುದ್ಧಿಮಾಂದ್ಯ ಇರೋಲ್ಲ, ಅಥವಾ ಅವರು ಬುದ್ಧಿಮಾಂದ್ಯ ಅಂದರೆ ಅದು ಎಲ್ಲ ರೀತಿಯಿಂದ ಅದು ಚೆನ್ನಾಗಿರುತ್ತಾ. ನಾವು ನೋಡಿದಾಗೆ ಅದು 100% ಅದು ಅಬ್ಸಲ್ಯೂಟ್ಲಿ ನಾರ್ಮಲ್ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ಮಗು ಪೂರ್ತಿ 9 ತಿಂಗಳ ಗರ್ಭದಲ್ಲಿದ್ದು ಮತ್ತು 2 ವರ್ಷ ಮಗು ಆಚೆ ಕಡೆ ಬಂದ ಮೇಲೆ ಪೂರ್ತಿ 1000 ದಿನ ಬೆಳವಣಿಗೆ ಆದರೆ ಅದನ್ನ ನಾವು ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದ ಮೇಲೆ ಆಮೇಲೆ ನಾವು ಹೇಳ್ಬೋದು ಮಗು ಕಂಪ್ಲೀಟ್ಲಿ ನಾರ್ಮಲ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಬರೀ ಅಂಗವಿಕಲ್ಪ ಇದ್ದಿದ್ದು, ಅನಾಟಮಿಕಲ್ ಪ್ರಾಬ್ಲಮ್ಸ್ ಅಂದರೆ ಕೈ ಸರಿ ಇದೆಯಾ ಇಲ್ಲ, ಕಣ್ಣು ಇದೆಯಾ ಇಲ್ಲ ಸರಿಯಾಗಿ, ಮಧುಮೇಹ ಅಂದರೆ ತಲೆಯಲ್ಲಿ ಮೆದುಳು ಸರಿಯಾಗಿದೆಯಾ ಇಲ್ಲ, ಮತ್ತು ಹಾರ್ಟು ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಮತ್ತು ಕಿಡ್ನಿ ಅಂದರೆ ಇದು ಮೂತ್ರಕೋಶಗಳು ಅದು ಸರಿ ಇದೆಯಲ್ಲ, ಅಂದರೆ ಏನಾದರೂ ಅಂಗವಿಕಲ್ಪ ಇದ್ದಿದ್ದು ನಾವು ಸ್ಕ್ಯಾನ್ ಮುಖಾಂತರ ಕಾಣಿಸ್ಕೊಳ್ಬೋದು. ಬಟ್ ಫಂಕ್ಷನಾಲಿಟಿ ಅಂದರೆ ಅದು ಕಣ್ಣಿದೆ, ಕಣ್ಣಿಂದ ಕಾಣಿಸ್ಬೋದಾ ಅದು ನಾನು ಹೇಳೋಕ್ಕಾಗಲ್ಲ. ಅಥವಾ ಈಗ ನಾವು ನೋಡ್ತೀವಿ ಕೈ ಕಾಲೆಲ್ಲ ಅಲ್ಲಾಡಿಸುತ್ತೆ ಮಗು, ಆದರೆ ಅದು ಸರಿಯಾಗಿ ನಡೆಯೋಕ್ಕಾಗುತ್ತಾ ಇಲ್ಲ, ಅದೆಲ್ಲ ಹುಟ್ಟಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ನಾವು ಮೆದುಳು ನೋಡ್ತೀವಿ ಸ್ಕ್ಯಾನ್ನಲ್ಲಿ, ಬಟ್ ಬ್ರೈನ್ ಸರಿಯಾಗಿ ಡೆವಲಪ್ ಆಗಿದೆ, ಆದರೆ ಅದ್ರ ಇಂಟೆಲಿಜೆನ್ಸು ಅದೆಲ್ಲ ಮಗುದು ಮೈಲ್ಸ್ಟೋನ್ಸ್ ಅಂದರೆ 0 to 2 years ಅದ್ರ ಏನೇನು ಮಾಡಬೇಕು, ಯಾವ ಟೈಮ್ನಲ್ಲಿ ಮಗು ಬೋರ್ಲಾಗಬೇಕು, ಯಾವ ಟೈಮ್ನಲ್ಲಿ ಕೂತ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಏನಾರ ಹಿಡ್ಕೊಂಡು ನಡಿಬೇಕು, ಇದೆಲ್ಲ ಮೈಲ್ಸ್ಟೋನ್ಸು ಯಾವ ಟೈಮ್ನಲ್ಲಿ ಆಗಬೇಕು ಆ ಟೈಮ್ನಲ್ಲಿ ಆಗಬೇಕು. ಬಟ್ ಅದು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ. ಸೊ ತಾಯಂದರು ಒಂದು ಕುತೂಹಲದಿಂದ ಇದು ಮಗು ಎವ್ರಿಥಿಂಗ್ ಮೆಂಟಲ್ ಆ್ಯಂಡ್ ಫಿಸಿಕಲಿ ನಾರ್ಮಲ್ ಅಂತ ಕೇಳಿದರೆ ಇದು ಒಂದು ಕಠಿಣ ಪ್ರಶ್ನೆ, ನಾನು ಉತ್ತರ ಕೊಡೋಕ್ಕಾಗಲ್ಲ. ಕರೆಕ್ಟ್ ಡಾಕ್ಟರ್. ಮತ್ತು ತುಂಬ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಅಂದರೆ ಪ್ರೆಗ್ನೆನ್ಸಿ ಅನೌನ್ಸ್ ಆದಾಗಿಂದ ಮಗು ಹೊಟ್ಟೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂದಾಗಿನಿಂದ ಅಂದರೆ ಅದು ಕಂಪ್ಲೀಟಾಗಿ ಆರೋಗ್ಯವಾಗಿ ಮಗು ಬೆಳೀತಾ ಇದೆ
ಅಂತ ಗೊತ್ತಾಗೋದು ಹೇಗೆ? ಬರೀ ಟೆಸ್ಟ್ಗಳ ಮೂಲಕ ನಾವು ಅದನ್ನು ಕಂಡುಹಿಡ್ಕೋಬಹುದಾ? ಮತ್ತು ಈಗೆಲ್ಲ ತುಂಬ ಟೆಸ್ಟ್ಗಳನ್ನ ರೆಕಮೆಂಡ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮಾತಿದೆ. ಸೊ ಅದೆಲ್ಲ ಎಷ್ಟು ಅಗತ್ಯ ಇದೆ ಅಂತ ನಿಮ್ಗನ್ಸುತ್ತೆ? ಈಗ ರುಟೀನ್ ಟೆಸ್ಟಿಂಗ್ ಏನು ಮಾಡ್ತಾರೆ, ಒಂದು ಅಲ್ಟ್ರಾಸೌಂಡ್ ಮುಖಾಂತರ ಗರ್ಭದಲ್ಲೇ ಆ ಮಗು ಇದೆಯಾ ಇಲ್ಲ, ಅಥವಾ ಟ್ಯೂಬ್ನಲ್ಲಿ ಏನಾದ್ರು ಬೆಳೆದಿದೆಯಾ, ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಇದೆಯಾ ಅಂತ ನೋಡ್ಬೋದು. ಮಗು ಗರ್ಭದಲ್ಲೇ ಬೆಳೀತಾ ಇದ್ದರೆ ಅದು ಬೆಳವಣಿಗೆ ಅದು ದಿನ ತಕ್ಕಂಗೆ ಬೆಳೀತಾ ಇದೆಯಾ. ಇನ್ನೊಂದು ಎರಡನೇದು ಏನು ಅಂತಂದರೆ, ಕೆಲವು ಟೆಸ್ಟ್ಸ್ ಇರುತ್ತೆ. ಅಂದರೆ ಬೆನ್ನು ಮೂಳೆಗಳು ಡೆವಲಪ್ ಆಗ್ತಾ ಇದೆಯಾ ಇಲ್ಲ, ಅಥವಾ ತಲೆ ಬುರುಡೆ ಮತ್ತು ಬೆನ್ನು ಮತ್ತು ಹೊಟ್ಟೆ ಸರ್ಕಂಫರೆನ್ಸು ಇದೆಲ್ಲ ನಾವು ನೋಡ್ತೀವಿ. ಇದು ನಾವು ಜೆನೆಟಿಕ್ ಸ್ಕ್ಯಾನ್ಸ್ ಅಂತೀವಿ. ಸೊ ಈ ಥರದ್ದು ಎಲ್ಲ ಪ್ಯಾರಾಮೀಟರ್ಸ್ ನಾವು ನೋಡ್ತೀವಿ. ಸೊ ಒಂದು 11ರಿಂದ 13 ವಾರದಲ್ಲಿ ಒಂದು ನೋಡ್ತೀವಿ, ಇನ್ನೊಂದು 20-22ನೇ ವಾರದಲ್ಲಿ ನೋಡ್ತೀವಿ. ಯಾಕೆ 2 ಸಲ ನೋಡಬೇಕಂತಂದರೆ, ಕೆಲವು ಬೆಳವಣಿಗೆ ಅಂದರೆ ಅಂಗ ಡೆವಲಪ್ಮೆಂಟ್ ಏನಿದೆ, ಮೂತ್ರಕೋಶ ಮತ್ತು ಹಾರ್ಟು ಮತ್ತು ಮೆದುಳು ಇವೆಲ್ಲ ಡೆವಲಪ್ ಆಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಇದನ್ನ ನಾವು ನೋಡಬೇಕಾದ್ರೆ ಅದೇ ಸಮಯದಲ್ಲಿ ನೋಡಬೇಕು. ಸೊ ಒಂದು 11ರಿಂದ 13ನೇ ವಾರದಲ್ಲಿ, ಇನ್ನೊಂದು 20-22ನೇ ವಾರದಲ್ಲಿ ನೋಡ್ತೀವಿ. ಇವೆಲ್ಲ ಸರಿಯಾಗಿ ಡೆವಲಪ್ ಆದರೆ ಮೋರ್ ದೆನ್ 90% ಮಗು ಆರಾಮಾಗಿರುತ್ತೆ ಅಂತಲೇ ಹೇಳ್ಬೋದು. ಡಾಕ್ಟರ್, ಇನ್ನು ಈ ರೀತಿ ಚೆಕ್ ಮಾಡಿಸ್ಬೇಕಾದ್ರೆ ಈಗ ಇಂಥ ಟೈಮಲ್ಲಿ ಈ ರೀತಿ ಡೆವಲಪ್ಮೆಂಟ್ ಆಗಬೇಕು ಅಂತ ಇರುತ್ತೆ. ಅಂಥ ಮೈಲ್ ಸ್ಟೋನ್ ಏನಾದರೂ ರೀಚ್ ಆಗಿಲ್ಲ ಮಗು ಅಂದಲ್ಲಿ, ಸೊ ಅವಾಗ ಅದನ್ನು ಅರ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಅದಕ್ಕೇನಾದರೂ ಚಿಕಿತ್ಸೆ ಅಥವಾ ಕೊಡ್ಬೋದಾ ಆ ರೀತಿಯಾಗಿ? ಅಥವಾ ಮಗು ಮೆಂಟಲಿ ರಿಟಾರ್ಡೆಡ್ ಇದೆ, ಅದನ್ನು ಅರ್ಲಿ ಡಿಟೆಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಮತ್ತು ಅದಕ್ಕೆ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಡಾಕ್ಟರ್? ಈಗ ಮಗು ಸರಿಯಾಗಿ ಡೆವಲಪ್ ಆಗದೇ ಇದ್ದರೆ ಅದಕ್ಕೆ ಕಾರಣಗಳಿರುತ್ತೆ. ಒಂದು ಮಗುದು ಡೆವಲಪ್ಮೆಂಟ್ ಸರಿ ಇಲ್ಲದೆ ಇದ್ದರೆ, ತಾಯಂದರು ಅಕಸ್ಮಾತ್ ಅವ್ರಿಗೆ ಬ್ಲಡ್ ಪ್ರೆಷರ್ ಇದ್ದರೆ, ಮಧುಮೇಹ ಕಾಯಿಲೆಗಳಿದ್ದರೆ ಅವನ್ನೆಲ್ಲ ಸರಿಯಾಗಿ ನಾವು ಕರೆಕ್ಟ್ ಮಾಡಬೇಕಾಗುತ್ತೆ. ಈ ಥರದ ಕಾಯಿಲೆಯಿಂದನೂ ಮಗುಗೆ ಹಾನಿ ಆಗುತ್ತೆ. ಇದನ್ನ ನಾವು ಕರೆಕ್ಟ್ ಮಾಡಬೇಕು. ಎರಡನೇದೇನು ಅಂತಂದರೆ, ಬೆಡ್ ರೆಸ್ಟ್ನು ಕೊಡಬೇಕಾಗುತ್ತೆ. ತುಂಬ ಸ್ಟ್ರೆಸ್ ತೊಗೊಳ್ಬಾರ್ದು. ಆ್ಯಂಡ್ ಇದು ಮಗು ಸುತ್ತಲೂ ನೀರು, ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರೆ, ಅದೂ ಕಮ್ಮಿ ಆಗಿರುತ್ತೆ. ಮತ್ತು ಮೂತ್ರಕೋಶದ್ದು ಡೆವಲಪ್ಮೆಂಟು ನಾವು ನೋಡಬೇಕು. ಯಾಕಂದರೆ ಮಗು ಸುತ್ತಲೂ ನೀರೇನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತೀವಿ, ಆ ಮಗು ಸುತ್ತಲೂ ನೀರೂ ಕಮ್ಮಿ ಆಗುತ್ತೆ. ಸೊ ಅದನ್ನ ನಾವು ಡೆವಲಪ್ ಮಾಡಬೇಕಾದ್ರೂ ಕೆಲವು ಔಷಧಿಗಳಿದೆ, ಅದನ್ನು ಕೊಡಬೇಕಾಗುತ್ತೆ. ಎರಡನೇದೇನೆಂದರೆ ಡಾಪ್ಲರ್ ಅಂತ ಅಂತೀವಿ. ಅಂದರೆ ಮಗುಗೆ ಎಷ್ಟು ರಕ್ತ ಹರಿಯುತ್ತೆ ಪರ್ ಸೆಕೆಂಡ್ ಅದನ್ನು ನೋಡ್ತೀವಿ ನಾವು. ಸೊ ಇದು ಅರ್ಲಿ ಡಿಟೆಕ್ಷನ್ನಲ್ಲೇ ನಾವು ಸರಿಪಡಿಸ್ಬೋದು. ಬಟ್ ಬ್ಲಡ್ ಪ್ರೆಷರು, ತಾಯಂದು ಬ್ಲಡ್ ಪ್ರೆಷರು ಆದಷ್ಟು ನಾವು ಕಮ್ಮಿ ಮಾಡಬೇಕು. ಅದು ಕಮ್ಮಿ ಮಾಡಿದರೆ ಎಷ್ಟು ಮಕ್ಕಳಿಗೆ ಅದು ಬ್ಲಡ್ ಪ್ರೆಷರ್ ತಾಯಂದ್ರು ಕಮ್ಮಿ ಆದರೆ ಚೆನ್ನಾಗಿ ರಕ್ತ ಹರಿಯುತ್ತೆ ಮಗುಗೆ. ಅದರಿಂದ ಮಗು ಬೆಳವಣಿಗೆ ಪಿಕಪ್ ಆಗುತ್ತೆ, ಕ್ಯಾಚಪ್ ಗ್ರೋತ್ ಅಂತಾರೆ. ಸೊ ಅದರಿಂದ ಈ ಥರ ರೆಮಿಡಿಯಲ್ ಮೆಷರ್ಸ್ ತೊಗೊಂಡು ಮಗುದ್ದು ಬೆಳವಣಿಗೆ ಆಗೋದಕ್ಕೆ ಚಾನ್ಸಸ್ ಇದೆ. ಓಕೆ. ಡಾಕ್ಟರ್, ಇನ್ನು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ತಾಯಿಯ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು ಓವರಾಲ್ ಆಗಿ? ನೀವು ಹೇಳ್ತಾ ಇದ್ರಿ ಸ್ಟ್ರೆಸ್ ತಗೊಳ್ಬಾರ್ದು ಅಂತ ಕಂಡೀಷನಲ್ಲಿ ಅಂತ. ಸೊ ಓವರಾಲ್ ಆಗಿ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು, ಮತ್ತು ಅದು ತಾಯಿ ಹೆಲ್ತ್ ಮೇಲಾಗಲಿ ಮಗುವಿನ ಹೆಲ್ತ್ ಮೇಲಾಗಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು ನಾವು ವಿ ಲಿವ್ ಅ ವೆರಿ ಫಾಸ್ಟ್ ಲೈಫ್. ಅಂದರೆ ಕೆಲಸಕ್ಕೆ ಹೋಗೋದು ಮತ್ತು ಬಂದು ಆದಷ್ಟು ನಾವು ರೆಸ್ಟ್ ತೊಗೊಳ್ಳಲ್ಲ, ಮತ್ತು ಕಂಪ್ಯೂಟರ್ಸ್ ಮೇಲಿರೋದು, ಲ್ಯಾಪ್ಟಾಪ್ ಮೇಲಿರೋದು, ನಾವು ನೈಟ್ ಶಿಫ್ಟು, ಡೇ ಶಿಫ್ಟು, ಮತ್ತು ಮನೆಯಲ್ಲಿ ಹೀಟ್ ಆ್ಯಂಡ್ ಈಟ್ ಫುಡ್ಡು, ಮತ್ತು ಈ ಥರ ಆಹಾರ ಸಿಗಲ್ಲ, ಮತ್ತು ಸರಿಯಾಗಿ ನೀರು ತೊಗೊಳ್ಬೇಕು. ಅಟ್ಲೀಸ್ಟ್ ನಮ್ಮ 4 to 6 ಲೀಟರ್ಸ್ ಆಫ್ ವಾಟರ್ ತೊಗೊಳ್ಬೇಕು ನಾವು. ಆ್ಯಂಡ್ ಆದಷ್ಟು ಕಾಲು ಎತ್ತಿಬಿಟ್ಟು ಅದು ಇಟ್ಕೊಂಡು ಅದನ್ನ ನಾವು ರೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಮಗು ಬೆಳೆಯುವಾಗ ಅದು ಹೊಟ್ಟೆ ಸ್ವಲ್ಪ ಮುಂದೆ ಬರ್ತಾ ಇರೋದ್ರಿಂದ ಕಾಲು ಊತ ಬರುತ್ತೆ. ಆ ಕಾಲು ಊತ ಜಾಸ್ತಿ ಬರ್ತಾ ಇದ್ದರೆ ಅದರದ್ದು ವೀನಸ್ ರಿಟರ್ನ್ ಏನಿದೆ, ರಕ್ತ ಮತ್ತು ವಾಪಸ್ ಹೋಗೋದು ಸರ್ಕ್ಯುಲೇಷನ್ನಲ್ಲಿ ಕಮ್ಮಿ ಆಗುತ್ತೆ. ಸೊ ಕಾಲು ಊತ ಬಂದರೆ ಅದು ಮತ್ತೆ ಇನ್ನೂ ಸುಸ್ತಾಗುತ್ತೆ. ಸೊ ಆದಷ್ಟು ಈವನ್ ಟಿ ವಿ ನೋಡಬೇಕಾದ್ರೆ ಅಥವಾ ಅವರು ರೆಸ್ಟ್ ಮಾಡಬೇಕಾದ್ರೆ ಕಾಲು ಒಂದು ದಿಮ್ಮು ತೆಳಗೆ ಇಟ್ಕೊಂಡ್ಬಿಟ್ಟು ಕಾಲು ಒಂದು ಸ್ವಲ್ಪ ಎತ್ತರಿಸ್ಬೇಕಾಗುತ್ತೆ. ಅಂದರೆ ಆ ಥರ ಎಡಿಮಾ ಅಂದರೆ ಊತ ಅದನ್ನ ಕಮ್ಮಿ ಆಗುತ್ತೆ.
ಇನ್ನೂ ಒಂದು ಏನಂತಂದರೆ ಆದಷ್ಟು ಶಾಂತ ಮತ್ತು ಈ ಥರ ಜಗಳಗಳು ಮತ್ತು ಈ ಥರ ಸ್ಟ್ರೆಸ್ ಹೇಗಂತಂದರೆ ಒಂದು ಇದು ಆಫೀಸಿನ ಕೆಲಸ ಮನೆಗೆ ತರಬಾರ್ದು ಮತ್ತು ಮನೆಯದು ತೊಂದರೆಗಳು ಆಫೀಸ್ನಲ್ಲಿ ಹಾಕಬಾರ್ದು. ಆ್ಯಂಡ್ ಗಂಡ ಆದರೂ ಅವ್ರು ಆದಷ್ಟು ಅರ್ಥ ಮಾಡ್ಕೊಳ್ಬೇಕು, ಇದು ಒಂದು ಸೂಕ್ಷ್ಮದ್ದು ಟೈಮು, ಆದಷ್ಟು ಪ್ರೋತ್ಸಾಹ ಕೊಡಬೇಕು, ಮನೆಯವರು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಬಿಕಾಸ್ ಈ ಟೈಮ್ನಲ್ಲಿ ಎಷ್ಟು ಅವರು ಖುಷಿ ಇರ್ತಾರೆ ಅಷ್ಟೇ ಮಗು ಬೆಳವಣಿಗೆನೂ ತುಂಬ ಚೆನ್ನಾಗಿರುತ್ತೆ ಮತ್ತು ರಕ್ತ ನಾಡಿಗಳೂ ಕಂಟ್ರಾಕ್ಟ್ ಆಗೋಲ್ಲ, ಅದನ್ನು ಅಷ್ಟೇ ಚೆನ್ನಾಗಿ ಅದು ಎಫೆಕ್ಟ್ ಆಗುತ್ತೆ. ಬ್ಲಡ್ ಪ್ರೆಷರನ್ನು ಕಮ್ಮಿ ಆಗುತ್ತೆ. ಸೊ ಸ್ಟ್ರೆಸ್ ಕ್ಯಾನ್ ಕಾಸ್ ಲಾಟ್ ಆಫ್ ಬ್ಲಡ್ ಪ್ರೆಷರ್. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಡಯಟ್ ಕಂಟ್ರೋಲು, ಎಕ್ಸಸೈಸು ಇದೆಲ್ಲನೂ ತುಂಬ ಬೆನಿಫಿಟ್ ಆಗುತ್ತೆ. ಡಾಕ್ಟರ್, ಇನ್ನು ಮೊದಲೆಲ್ಲ ಸುಮಾರು ಜನ ಹೆಣ್ಮಕ್ಳು ಅಂದರೆ ಡೆಲಿವರಿ ಸಂದರ್ಭದಲ್ಲೇ ಪ್ರಾಣ ಕಳ್ಕೊಂಡಿರೋದನ್ನು ನಾವು ನೋಡಿರ್ತಿದ್ವಿ ಹೆಚ್ಚಾಗಿ ಮುಂಚೆ. ಈಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಮತ್ತು ಹೆಲ್ತ್ ಕೇರ್ ಎಲ್ಲ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಅದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರ್ಬೋದೇನೋ. ಆದರೆ ಸಾಮಾನ್ಯವಾಗಿ ಜೆನೆಟಿಕಲಿ ಏನಾದರೂ ತೊಂದರೆ ಇದ್ದಾಗ ಕಪಲಲ್ಲಿ, ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಅದಕ್ಕೇನಾದರೂ ಚಿಕಿತ್ಸೆ ತಗೊಂಡು ಆಗಿರ್ಬೋದು ಅಥವಾ ಅದನ್ನು ಮೊದಲೇ ಕಂಡು ಹಿಡ್ಕೊಂಡು ಮುಂದೆ ಹೋಗ್ಬೋದಾ? ಇವಾಗ ಜೆನೆಟಿಕ್ ಅಬ್ನಾರ್ಮಾಲಿಟೀಸು ಏನಾದರೂ ಪ್ರಾಬ್ಲಮ್ ಅಂದರೆ ವರ್ಣತಂತುಗಳ ಸಂಬಂಧಪಟ್ಟಿದ್ದ ಕಾಯಿಲೆಗಳು ತಂದೆನಲ್ಲಿರ್ಬೋದು ಅಥವಾ ತಾಯಿನಲ್ಲಿರ್ಬೋದು. ಇದರಲ್ಲಿ ಡೌನ್ ಸಿಂಡ್ರೋಮು, ಎಡ್ವರ್ಡ್ ಸಿಂಡ್ರೋಮ್, ಈ ಥರ ಇತ್ಯಾದಿಗಳು ಕಾಯಿಲೆಗಳು ಓವರ್ 2000 ಕಾಯಿಲೆಗಳು ಇರುತ್ತೆ ವರ್ಣತಂತುಗಳ ಸಂಬಂಧಪಟ್ಟಿದ್ದು. ಆದರೆ ಇದು ಬಿಟ್ಟು ಮೋನೋಜೆನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಅದೇನು ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ, ಹೀಮೋಫೀಲಿಯಾ, ದಟ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಈ ಥರದ್ದು ಸಾವಿರಾರು ಪ್ರಾಬ್ಲಮ್ಸ್ ಇದೆ. ಬಟ್ ಇದು ಫ್ಯಾಮ್ಲಿನಲ್ಲಿ ಏನಾರು ಇದ್ದರೆ ಆ ಫ್ಯಾಮ್ಲಿನ ಟೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಯಾವ ಜೀನ್ ಪ್ರೋಬ್ ಮ್ಯೂಟೇಷನ್ಸ್ ಇರುತ್ತೆ ಅದನ್ನ ನಾವು ಕಂಡುಹಿಡಿಬೇಕು. ಇದು ಕಂಡು ಹಿಡಿದ ಮೇಲೆ ನಾವೇನು ಮಾಡಬೇಕು, ಇವಾಗ ಪ್ರೆಗ್ನೆನ್ಸಿ IVF ಮುಖಾಂತರ ಮಾಡಿ ಆ ಭ್ರೂಣನ ನಾವು ಮೋನೋಜೆನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಮೋನೋಜೆನಿಕ್ ಡಿಸಾರ್ಡರ್ಸ್ ಅಂದ್ರೇನು, ಅದು ಯಾವ ಪ್ರಾಬ್ಲಮ್, ಯಾವ ಜೀನ್ನ ಎಫೆಕ್ಟ್ ಆಗಿದೆ ಅದನ್ನ ನಾವು ಭ್ರೂಣದಲ್ಲಿ ಕಂಡು ಹಿಡಿಬೋದು. ಅದು ಭ್ರೂಣದಲ್ಲಿ ಕಂಡು ಹಿಡಿದು ಅದೇನಾರು ಅದು ಎಫೆಕ್ಟ್ ಆದರೆ ಅದನ್ನ ನಾವು ಉಪಯೋಗಿಸಲ್ಲ. ಮತ್ತು ಯಾವುದರಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ ಆ ಭ್ರೂಣ ತೊಗೊಂಡ್ಬಿಟ್ಟು ವರ್ಗಾವಣೆ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಆ ಥರದ ಭ್ರೂಣ ಮತ್ತು ನೆಕ್ಸ್ಟ್ ಜನ್ರೇಷನ್ನಲ್ಲಿ ಅದು ಪಾಸ್ ಆಗಲ್ಲ. ಸೊ ಇದರಿಂದ ಈ ದಾಂಪತಿಗಳಿಗೆ ಅದು ಒಂದು ರಿಲೀಫ್ ಇರುತ್ತೆ. ನಮ್ಮ ವಂಶದಲ್ಲಿತ್ತು, ಬಟ್ ಇಂದ ಮುಂದೆ ಈ ಥರದ ಪ್ರಾಬ್ಲಮ್ ಇರೋದಿಲ್ಲ. ಎಸ್ ಡಾಕ್ಟರ್, ಈಗ ಅಂದರೆ ಸಪೋಸ್ ಫಸ್ಟ್ ಚೈಲ್ಡ್ ಏನಾದರೂ ಮೆಂಟಲಿ ರಿಟಾರ್ಡೆಡ್ ಆಗಿದ್ರೆ ಈಗ ಎರಡನೇ ಚೈಲ್ಡ್ ಕೂಡ ಅದೇ ರೀತಿ ಸಮಸ್ಯೆ ಅನುಭವಿಸುವಂಥ ಚಾನ್ಸಸ್ ಇರುತ್ತಾ? ಜೆನೆಟಿಕಲಿ ಆ ರೀತಿ ಆಗೋದು ಪಾಸ್ ಆಗುವಂಥ ಚಾನ್ಸಸ್ ಇಲ್ಲ. ಎಷ್ಟೋ ಹೆಣ್ಮಕ್ಳು ಈ ಸ್ಪೆಷಲ್ ಸ್ಕೂಲ್ಸಿಗೆ ಕಳಿಸಿರ್ತಾರೆ ಮಕ್ಕಳನ್ನ. ಬಟ್ ಒಂದು ಮಗು ಆದಮೇಲೆ ಒಂದು ಭಯ ಹುಟ್ಬಿಟ್ಟಿರುತ್ತೆ, ಅಯ್ಯೋ ಇನ್ನೊಂದು ಮಗು ಆದರೆ ನಾನು ಏನು ಮಾಡಲಿ ಅಂತ. ಆ ಥರ ಹೆದರ್ಕೊಳ್ಳೋದು ಕಾರಣವೇ ಇಲ್ಲ. ಯಾಕಂತಂದರೆ ಇವಾಗ ಇದು ಮಾಡರ್ನ್ ಮೆಡಿಸಿನ್ನಿಂದ ಫಸ್ಟು ಅಫೆಕ್ಟೆಡ್ ಚೈಲ್ಡ್ನ ನಾವು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಮಾಡಿಬಿಟ್ಟು ಯಾವ ಜೀನು ಅಥವಾ ಯಾವ ವರ್ಣತಂತುಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿತೀವಿ. ಅದನ್ನ ಕಂಡು ಹಿಡಿದ ಮೇಲೆ ಈಗ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಅವರು IVF ಮುಖಾಂತರ ಹೋದರೆ ಆ ಭ್ರೂಣದಲ್ಲಿ ಈ ಜೀನ್ ಡಿಸಾರ್ಡರ್ನ ನಾವು ಕಂಡುಹಿಡಿತೀವಿ. ಈ ಜೀನ್ ಡಿಸಾರ್ಡರ್ ಇದ್ದಿದ್ದ ಭ್ರೂಣನ ನಾವು ಅದನ್ನ ವರ್ಗಾವಣೆ ಮಾಡೋದಿಲ್ಲ. ಬೇರೆ ಭ್ರೂಣಗಳು ಯಾವ ಭ್ರೂಣದಲ್ಲಿ ಈ ಥರ ಪ್ರಾಬ್ಲಮ್ ಇಲ್ಲ ಆ ಭ್ರೂಣನ ವಾಪಸ್ ಹಾಕ್ತೀವಿ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ. ಇದರಲ್ಲಿ ಎರಡು ಥರ ಲಾಭ ಇದೆ. ಒಂದು, ಮಗು ಹುಷಾರವಾಗಿರುತ್ತೆ. ಎರಡನೇದು, ಈ ಹುಷಾರವಾಗಿದ್ದ ಮಗು ಇನ್ನೊಂದು ಮಗು ನಿಮ್ಮ ಮನೇಲಿ ಇದ್ದಿದ್ದು ಅವರು ಆ ಲೆವೆಲ್ನಲ್ಲಿ ಮಾತಾಡಿಕೊಂಡು ಅವ್ರದ್ದು ಫಸ್ಟ್ ಬೇಬಿನೂ
ಗ್ರೋತ್ ಚೆನ್ನಾಗಾಗುತ್ತೆ. ಯಾಕಂತಂದರೆ ಸಿಬ್ಲಿಂಗ್ನಲ್ಲಿ ಅದೇ ವಯಸ್ಸಿಂದು ಅಥವಾ ಆ ಏಜ್ ಗ್ರೂಪ್ ಜನ್ರೇಷನ್ನಲ್ಲಿ ಆ ಥರ ಹೊಂದಾಣಿಕೆ ಇರೋದ್ರಿಂದ ಅವ್ರದ್ದು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಒಂದು ಮಗು ಆ ಥರ ಬುದ್ಧಿ ಮಾಂದ್ಯ ಇದ್ರೂ ಸೆಕೆಂಡ್ ಒನ್ ಆ ಥರ ಇರಬೇಕಂತೇನಿಲ್ಲ. ಸೊ ಹೆದರ್ಕೊಳ್ಳೋದು ಬೇಡ, ಇನ್ನೂ ಒಂದು ಮಗುಗೆ ಹೋಗ್ಬೋದು. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಅಂದರೆ ತಾಯಿ ಅನುಭವಿಸಬೇಕಾಗಿ ಬರುವಂತಹ ಚಾಲೆಂಜಸ್ ಏನು? ಈಗ ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿ ಸೆಕ್ಷನ್ ಆಗಿರ್ಬೋದು, ಈ ಥರ ಡೆಲಿವರಿ ಸಮಯದಲ್ಲಿ ಏನಾದರೂ ಇದಾದರೆ ಅದ್ರ ಮಗು ಹೆಲ್ತ್ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಇವಾಗ ಮುಂಚೆ ಡೆಲಿವ್ರಿನಲ್ಲಿ ಒಂದು ಸಿಸೇರಿಯನ್ ಆಗಿದೆ ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಒನ್ ಸಿಸೇರಿಯನ್ ಆಗುತ್ತೋ ಇಲ್ಲೋ ಅಂತ ಫಸ್ಟ್ ಸಿಸೇರಿಯನ್ ಯಾಕಾಯಿತು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಗು ದುಡ್ದಿದ್ದರೆ ಅಥವಾ ಮಗು ಫೀಟಲ್ ಡಿಸ್ಟ್ರೆಸ್ ಅಂತಂತಾರೆ, ಅಂದರೆ ಮಗುಗೆ ಹಾರ್ಟ್ ಬೀಟು ಏರುಪೇರು ಆಗಿತ್ತು, ಅದಕ್ಕೋಸ್ಕರ ಮಗುನ ಸಿಸೇರಿಯನ್ ಮಾಡಿ ತೆಗೆದ್ರು. ಬಟ್ ಈಗ ಮಗು ದೊಡ್ಡದಾಗಿದ್ದಿದ್ರೆ ಅಥವಾ ಫೀಟಲ್ ಡಿಸ್ಟ್ರೆಸ್ ಆಗಿದ್ದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಮತ್ತೆ ಸಿಸೇರಿಯನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ವಿ ಬ್ಯಾಕ್ ಅಂತ ಹೇಳ್ತಾರೆ, ಅಂದರೆ ವಜಾನಲ್ ಡೆಲಿವರಿ ಆಫ್ಟರ್ ಸಿಸೇರಿಯನ್ ಸೆಕ್ಷನ್. ಇದು ಸುಮಾರು ಜನನ ನೋಡಿದ್ದೀನಿ. ಒಂದು ಸಿಸೇರಿಯನ್ ಆದಮೇಲೆ ಸೆಕೆಂಡ್ ಸಿಸೇರಿಯನ್ ಆಗೇ ಬೇಕು ಅಂತಂತಿಲ್ಲ. ಬಟ್ ಒಂದು ಕಾರಣದಲ್ಲಿ ಕಾಂಟ್ರಾಕ್ಟೆಡ್ ಪೆಲ್ವಿಸ್, ಅಂದರೆ ಪೆಲ್ವಿಸ್ಸು ನ್ಯಾರೋ ಆಗಿರುತ್ತೆ. ಆ ಟೈಮ್ನಲ್ಲಿ ಮಗುವುದು ತಲೆ ಸೈಜು ದೊಡ್ಡದಾಗಿರುತ್ತೆ, ಆದರೆ ಪ್ಯಾಸೇಜು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಮಗುನ ಸಿಸೇರಿಯನ್ ಸೆಕ್ಷನ್ನಿಂದ ತೆಗಿಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ, ಕೆಲವು ಸಲ ಪೋಲಿಯೋ ಆಗಿರುತ್ತೆ ಅಥವಾ ಬೇರೆ ಇನ್ನೇನಾದರೂ ರಿಕೆಟ್ಸ್ ಆಗಿರುತ್ತೆ. ಆ ಥರದ್ರಲ್ಲಿ ಔಟ್ಸೈಡ್ ಪ್ಯಾಸೇಜ್ ಔಟ್ಲೆಟ್ಟು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ಸಿಸೇರಿಯನ್ ಮಾಡಬೇಕಾಗುತ್ತೆ. ಬಟ್ ಎವ್ರಿ ಟೈಮ್ ಅವರು ಬಂದ ತಕ್ಷಣ ಇಮಿಡಿಯೇಟ್ಲಿ ಸಿಸೇರಿಯನ್ ಆಗಬೇಕು ಅಂತಂತೇನಿಲ್ಲ. ಆ್ಯಂಡ್ ಎವ್ರಿ IVF ಬೇಬಿ ಸಿಸೇರಿಯನ್ ಮಾಡಬೇಕಂತೂ ಇಲ್ಲ. ಸೊ ಅದು ತಪ್ಪು ಕಲ್ಪನೆ. ಓಕೆ, ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಶ್ರೀನಿವಾಸ್ ಅಂತ ಕೋಲಾರದ ಮುಳಬಾಗ್ಲಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಕಾಮಿನಿ ರಾವ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. 7 ಮಂತಲ್ಲಿ ಫ್ರೀ ಟರ್ಮ್ ಡೆಲಿವರಿ ಆಯಿತು. ಇದು ಯಾವ ಕಾರಣದಿಂದ ಆಗಿರತ್ತೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. 7th ಮಂತ್ನಲ್ಲಿ ಡೆಲಿವರಿ ಆದ್ರೂ ಮಗು ತೂಕ ಎಷ್ಟಿತ್ತಪ್ಪ? 1.6. 1.6 ಆದ್ರೂ ಮಗು ಉಸಿರಾಡ್ತಾ ಹುಟ್ಟ ತಕ್ಷಣ? ಉಸಿರಾಡ್ತಾ ಇತ್ತು. ಆ ಟೈಮಲ್ಲಿ ಹಾಲು ಕೂಡ ಅಳಿತು. ಹಾಂ. ಬಟ್ ಅವರು ಡಾಕ್ಟರ್ಸ್ ಸರಿಯಾಗಿ ಕೇರ್ ಮಾಡಿಲ್ವಾ ಏನು ಅಂತ ಗೊತ್ತಿಲ್ಲ. ಏನಾಯ್ತು ಮಗುಗೆ ಮೇಡಮ್? ಈಗೇನಾಯ್ತು ಮಗುಗೆ? ಡೆತ್ ಆಯ್ತು ಮೇಡಮ್. ಅದು ಎಷ್ಟು ದಿನ ಆದಮೇಲೆ? 4 ಡೇಸ್ ಆದಮೇಲೆ. 4 ಡೇಸ್ ಆದಮೇಲೆ. ಯೂಶ್ವಲಿ 7th ಮಂತ್ನಲ್ಲಿ ಹುಟ್ಟಿದ್ರೂ ಶ್ವಾಸಕೋಶ ಅದು ಡೆವಲಪ್ ಆಗಿರುತ್ತೆ. ಆ್ಯಂಡ್ ಮಗು ಹುಟ್ಟಿದ ತಕ್ಷಣ ಹತ್ರೂ ಅದು ಶ್ವಾಸಕೋಶ ಓಪನ್ ಆಗಿರುತ್ತೆ. ಸೊ ಕೆಲವು ಸಲ ಆಗುತ್ತೆ, ಇನ್ಫೆಕ್ಷನ್ನು ಆಗ್ಬೋದು. ಎರಡನೇದು, ಡಾಕ್ಟ್ರ್ ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಆ ಟೈಮ್ನಲ್ಲಿ ಡೆಲಿವ್ರಿ ಟೈಮ್ನಲ್ಲಿ ಇರಲಿಲ್ಲ. ಸೊ ಅದರಿಂದ ತಪ್ಪು ಕಲ್ಪನೆಗಳು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ನಿಮ್ಮ ಡಾಕ್ಟ್ರ್ ಹತ್ರ ಕೇಳಬೇಕಾಗುತ್ತೆ, ಅವರು ನಿಮಗೆ ಸಲಹೆ ಕೊಡ್ಬೋದು. ಬಟ್ 7th ಮಂತ್ ಬೇಬೀಸೂ ಸರ್ವೈವ್ ಆಗೋದಕ್ಕೆ ಸಾಧ್ಯತೆ ಇದೆ. ಎಸ್, ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಮ್ಮ ಕಾಲರ್ ಹೇಳ್ದಂಗೆ ಈಗ 7th ಮಂತ್ ಡೆಲಿವರಿ ಆಗಿರ್ಬೋದು ಅಥವಾ ತುಂಬ ಜನ ಹೆಣ್ಮಕ್ಳಿಗೆ ಅಂದರೆ 9th ಮಂತಲ್ಲಿ ಕೂಡ ಸಡನ್ನಾಗಿ ಮಗುವಿನ ಮೂಮೆಂಟ್ ಸ್ಟಾಪ್ ಆಗಿ ಅನ್ಫಾರ್ಚುನೇಟ್ಲಿ ಮಗು ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಅಂದರೆ ಮೆಡಿಸಿನ್ಸ್ ಎಫೆಕ್ಟ್ ಇರುತ್ತಾ ಅಥವಾ ಲೈಫ್ ಸ್ಟೈಲ್ ಎಫೆಕ್ಟ್ ಆಗುತ್ತಾ? ಸೊ ಯಾವ ಅಂಶಗಳು ಪ್ರಮುಖ ಅಂತ ಅದಕ್ಕೆ ಹೇಳಬಹುದು ಡಾಕ್ಟರ್? ಸಡನ್ ಡೆತ್ ಅಂತ ಅಟ್ ದ ಟರ್ಮ್ ನಾವು ಕೇಳಿದ್ದೀವಿ. ಇದು ಮಗುದು ಹೊಕ್ಕಳ ಬಳ್ಳಿ ಇರುತ್ತಲ್ಲ, ಅದು ಕತ್ತಿಗೆ ಸುತ್ಕೊಂಡ್ಬಿಟ್ಟು ಕೆಲವು ಸಲ ಮಗು ಆಟಾಡೋವಾಗ ಅದು ಟೈಟಾಗಿ ನೇಣು ಥರ
ಅದು ಹಾಕ್ಕೊಂಡು ಮಗು ಹೋಗ್ಬೋದು. ಎರಡನೇದು ಈ ಮಧುಮೇಹ ಕಾಯಿಲೆಗಳು ಏನಿದೆ ಆ ಶುಗರ್ ಒಂದು ವ್ಯತ್ಯಾಸ ಆಗಿಬಿಟ್ಟು ಕೆಲವು ಸಲ ಮಗು ಆ ಥರ ಹೋಗ್ಬೋದು. ಮೂರನೇದು ಏನು ಅಂತಂದರೆ ಈ ಥರದ್ದು ಏನಾರ ಪ್ರಾಬ್ಲಮ್ ಇದ್ದರೆ ಮಗುವುದು ಮೂವ್ಮೆಂಟ್ಸ್ ಗಮನಿಸ್ಕೋಬೇಕು. 37 ವೀಕ್ಸ್ ಆದ ನಂತರ ನಾವು ಮಗುದು ಮೂವ್ಮೆಂಟ್ಸು ಕೌಂಟ್ ಟು 10 ಅಂತ ನಾವು ಹೇಳ್ತೀವಿ. ಅಂದರೆ ಬೆಳಗ್ಗೆಯಿಂದ ಅಟ್ಲೀಸ್ಟ್ 10 ಮೂವ್ಮೆಂಟ್ಸ್, ಅಂದರೆ ಬೈ 10 o'clock ಆ ಮೂವ್ಮೆಂಟ್ಸ್ ಬಂದಿರುತ್ತೆ. ಸೊ ಆ ದಿನ ನೀವು ಬಿಟ್ಬಿಡಿ. ದೆನ್ ಅಗೇನ್ ನೆಕ್ಸ್ಟ್ ಡೇ 10 ಮೂವ್ಮೆಂಟ್ಸ್ 8 o'clock to 10 o'clock. ಸೊ ಕೌಂಟ್ ಟು 10 ಅಂತ ಒಂದು ಚಾರ್ಟ್ ಕೊಟ್ಟಿರ್ತೀವಿ. ಅದನ್ನ ಗಮನಿಸ್ಬಿಟ್ಟು ಅದನ್ನ ಬರಿಬೇಕು. ಸೊ ಅದು ಹೋಲ್ ಡೇ ಮಾಡೋದೇನು ಬೇಕಾಗಿಲ್ಲ, ಬರೀ ಕೌಂಟ್ ಟು 10. ಸೊ ಈ ಥರ ಮಾಡಿಕೊಂಡು ಒಂದೊಂದು ದಿನ ನೀವು ಕಳಿಬೇಕು. ಯಾವಾಗ ನಿಮಗೆ ಮಗುದು ಮೂವ್ಮೆಂಟು ನಿಮಗೆ ಸ್ವಲ್ಪ ಅನುಮಾನ ಬರುತ್ತೆ, ಆ ಟೈಮ್ನಲ್ಲಿ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್. ಡೋಂಟ್ ವೇಟ್ ಫಾರ್ ಎನ್ ಅಪಾಯಿಂಟ್ಮೆಂಟ್. ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಇನ್ನು ಅಂದರೆ ಮಗು ಹುಟ್ಟಿದ ನಂತರ ಕೆಲವು ತಿಂಗಳ ಕಾಲ ಆಗಿರ್ಬೋದು ಅಥವಾ ತಾಯಿ ಹಾಲುಣಿಸುವಷ್ಟು ಕಾಲ ಕೂಡ ತಾಯಿಯ ಆರೋಗ್ಯ ಮತ್ತು ಅವಳ ಆಹಾರ ಪದ್ಧತಿ ಯಾವ ರೀತಿ ಆಗಿರಬೇಕು ಡಾಕ್ಟರ್? ಅದು ಕೂಡ ಮಗು ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ಆಗಿರಬೇಕು? ಒಂದು ರೆಗ್ಯುಲರ್ ಡಯಟ್ ಇಸ್ ಆಫ್ ಕೋರ್ಸ್ ಇಂಪಾರ್ಟೆಂಟ್. ಅದರ ಜೊತೆಲಿ ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ ಮತ್ತು ಒಳ್ಳೆಯ ಆಹಾರ, ಅದು ಚೆನ್ನಾಗಿ ಹಾಲು ಬರಬೇಕಾದ್ರೆ ಒಂದು ಸ್ಟ್ರೆಸ್ ಇರಬಾರ್ದು, ಭಾಳ ಇಂಪಾರ್ಟೆಂಟು. ಎರಡನೇದು ಅದು ಆಹಾರ ಮುಂಚೆ ಲೇಹ ಅದೆಲ್ಲ ಕೊಡ್ತಾಯಿದ್ರು. ಇನ್ನೊಂದು ಹಳೆ ಕಾಲದಲ್ಲಿ ಆ ಬೆಳ್ಳುಳ್ಳಿ ಇಟ್ಟು ಹತ್ತಿನಲ್ಲಿ ಇಟ್ಬಿಟ್ಟು ಕಿವಿನಲ್ಲೂ ಇಡ್ತಾಯಿದ್ರು. ಅದು ಸ್ವಲ್ಪ ಉಷ್ಣ ಇರಬೇಕು, ಅದು ಹೀಟ್ ಇರಬೇಕು ಅಂತ ನಮ್ಮ ಹಳೆ ಕಾಲದ ಅಜ್ಜಿಗಳೆಲ್ಲ ಏನು ಹೇಳ್ತಾರೆ ಅದರಲ್ಲಿ ಅರ್ಥ ಇತ್ತು ಇದನ್ನ ಮಾಡಬೇಕಂತ. ಮತ್ತು ಇನ್ನೊಂದು ಏನಂತಂದರೆ ಬಿಸಿ ನೀರು ತೊಗೊಳ್ಬೇಕು, ತಣ್ಣೀರು ಕುಡಿಬಾರ್ದು. ಮತ್ತು ಇನ್ನೊಂದು ಊಟ ಸರಿಯಾಗಿ ಮಾಡಬೇಕು, ಮತ್ತು ತುಂಬ ಖಾರ ಪದಾರ್ಥ ತೊಗೊಳ್ಬಾರ್ದು. ಏನೋ ಅದು ವೆರಿ ಡಯಟ್ ಇದು ತುಂಬ ಸಪ್ಪೆ ಊಟ, ಮತ್ತು ವೆರಿ ಹೈ ಪ್ರೋಟೀನ್ ಇರಬೇಕು, ಮತ್ತು ಚೆನ್ನಾಗಿ ಹಣ್ಣು ತಿನ್ನಬೇಕು ಅವರು. ಆ್ಯಂಡ್ ಲಾಟ್ಸ್ ಆಫ್ ವೆಜಿಟಬಲ್ಸ್ ಇದೆಲ್ಲ ತೊಗೊಂಡ್ಬಿಟ್ಟು ಆಹಾರ ಆ್ಯಂಡ್ ಟೈಮ್ ಸರಿಯಾಗಿ. ಇನ್ನೊಂದು ಅವ್ರದ್ದು ತುಂಬ ಲೇಟಾಗಿ ಮಲ್ಕೊಳ್ಳೋದು, ಮತ್ತು ಅವ್ರದ್ದು ಟೈಮಿಂಗ್ ಹೇಗಿರಬೇಕಂದ್ರೆ ಮಗು ಟೈಮಿಂಗ್ ಅವ್ರ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾವಾಗ ಮಗು ಹೇಳುತ್ತೆ ಆವಾಗ ಹೇಳಬೇಕು, ಯಾವಾಗ ಮಗು ನಿದ್ದೆ ಮಾಡುತ್ತೆ ಅವ್ರು ನಿದ್ದೆ ಮಾಡಬೇಕು. ಸೊ ಅವ್ರ ಟೈಮಿಂಗು ಮಗು ಟೈಮಿಂಗ್ ಒಂದೇ ಇರಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿಯಾಗೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ, ಬೆಂಗಳೂರು, ನಂಬರ್ 7, ಈಸ್ಟ್ ಪಾರ್ಕ್ ರೋಡ್, ಕುಮಾರ್ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು 560001. ಶಾಖೆ ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 08065513333.